ಅಲ್ಲ ಎಷ್ಟೇ ಆದ್ರೂ ದೊಡ್ಡವರು ದೊಡ್ಡವ್ರನ್ನೇ ಹುಡುಕ್ತಾರೆ. ಅಲ್ಲ ನಾನು ಪದ್ಮನ ಮಗನಿಗೆ ಮಾಡಿದ್ರೆ ಆಯ್ತಿತ್ತಿಲ್ವೇ, ಆದ್ರೂ ಭಾಳ ದುರಂಕಾರ ಮಾಡ್ದಾರೆ ಇರ್ಲಾಕು. ಏನು ಸವಿತ್ರಕ್ಕ ಅಲ್ಲೆಲ್ಲ ಹುಡಿಕ ಬಂದ ನಿಮ್ಮ ಮನೆ ತಕ್ಕ ಹೋಗಿದ್ದ ಅಲ್ಲಿ ಹೋಯ್ತಿತ್ತಿಲ್ಲ, ಹುಣ್ಸೆ ಮರ್ತ ಹೋಯ್ತಿತ್ತಿಲ್ಲ, ಇಲ್ಲಿ ಕೂತಿದ್ದಿ. ಅಯ್ಯೋ ಬಡವ ನೀನು ಮಡ್ದಂಗಿರುವಂತ ಎಲ್ಲ ಅಂತ ಕೂತ್ಕೊಳ್ಳೋದು, ಇನ್ನೇನು ಮಾಡಕ್ಕದಕ್ಕ. ಅದಕ್ಕಂಗಂತ ಇದೀಯ ಏನಾಯ್ತೀಗ? ಅಲ್ಲಕ್ಕನಕ್ಕ ನೀನು ನಾನು ಮಾತಾಡ್ಕೊಂಡಿತ್ತಿಲ್ವೇ, ಗೋವಿಂದನ ಕಿರಿಯಣ್ಣ ಪದ್ಮನ ಮಗನ ಮಾಡದ ಅಂದ್ಬಿಟ್ಟು ನನ್ನ ಮಗ ಏನಾಗಿದೆ ಚೆನ್ನಾಗಿತ್ತಿಲ್ವ, ಒಳ್ಳೆ ಬುದ್ಧಿ ಕಲ್ತಿತ್ತಿಲ್ವ, ಕೆಲಸದಾಗ ಇತ್ತಿಲ್ವ ನೋಡು. ಮದುವೆ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಹೆಣ್ಣು ನೋಡ್ತಾ ಇದ್ದಾರಂತೆ. ಅದೇ ರತ್ನಿ ನಿಮ್ಮ ಮಗಳನ್ನೇನೋ ನೋಡಕ್ಕೆ ಹೋಗಿದ್ರಂತೆ ಕನಕ. ಅಯ್ಯೋ ಬುಡ್ ಸಾವಿತ್ರಕ್ಕ, ಋಣ ಸಂಬಂಧ ಯಾರಪ್ಪನ ಮನೆದು, ಋಣ ಇರ್ಬೇಡ್ದ, ನಾವೇನೋ ಮಾತಾಡ್ಕೊಬಿಟ್ಟಿವಿ ಅಂದ್ಬಿಟ್ಟು ಋಣ ಸಂಬಂಧ ಇರ್ಬೇಕು ತಾನೆ, ಏನೇ ಒಂದು ಆಗ್ಬೇಕಲ್ವೇ. ಹಾಕಕ್ಕ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೋದು, ಹಾಕು. ಯಾವ ಋಣ ಸಂಬಂಧನೂ ಇಲ್ಲ, ಅದೇ ಮನ್ಸಂಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಋಣ ಸಂಬಂಧ ಅದು ಇದು ಅಂದ್ಕೊಂಡು ಮಾತಾಡ್ಕೊಂಡು ಸುಮ್ಮನೆ ಆಗಬೇಕು ಅಷ್ಟೇ ನಾವು. ಅಷ್ಟು ಬಿಟ್ರೆ ಮನ್ಸಲ್ಲಿ ಮಾಡಲೇಬೇಕು ಅನ್ನೋ ಗುರಿ ಇದ್ರೆ ಯಾವುದು ಏನೇ ಆದರೂ ಹಾಗೆ ಐತೆ ಕನಕ. ಆ ಗುರಿ ಇರ್ಬೇಕಷ್ಟೇ. ಅಯ್ಯೋ ಸಿಕ್ಕ ಸುಮ್ಕಿರು, ಏನಾರು ಮಾಡ್ಕೊಳ್ಳಿ, ತಲೆಗೆಡ್ಸ್ಕೊಬೇಡ. ನಾನು ಹೇಳ್ತಿರ್ಬೇಕ ನಿನ್ನ ಕಣ್ಮಟ್ಟಿಗೆ ಮಾಡ್ಕೊಳ್ಳಿ, ಗೋವಿಂದಣ್ಣಗೆ ಮಾಡಿ, ಗೋವಿಂದಣ್ಣನ ಅವನಿಗೆ ಪದ್ಮನ ಮಗನಿಗೆ ನಾವು ಹೆಂಗೆ ಆಗಿದ್ದಾವೋ ಹಂಗೆ ಮುಂದಕ್ಕೆ ನೀವು ಚೆನ್ನಾಗಿರಿ ಅಂದ್ಬಿಟ್ಟು ಏನು ಮಾಡಿಯವ ಏನು ಮಾಡಿಯೇ ನಮ್ಮ ಮಾತ್ಕೊಳ್ಳಿ ಅವಳೆ ಅಕ್ಕ. ಅವ್ರವ್ರೇ ಮಾತಾಡ್ಕೊಂಡು ನಮ್ಮ ಹೊಟ್ಟೆ ಅವಳಲ್ಲ ನನ್ನ ಸೊಸೆ ಅವಳೆ, ಅವಳ ಕೆಲಸವೆಲ್ಲ ಕತ್ತಾಕು ತೋರಕವಳೆ, ಏನಾರು ಮಾಡ್ಕೊಳ್ಳ ಹಾಕು. ಅಯ್ಯೋ ನಾ ಸತ್ತೋದ್ಮೇಲೆ ನಮ್ಗೆ ಯಾಕಕ್ಕ ಯಾರು ಸುದ್ದಿ ಕಟ್ಕೊಂಡು ಏನಕ್ಕ ಸವಿತ್ರಕ್ಕ? ನನ್ನ ಮಾತು ಕೇಳು, ಇದ್ದಾಗಲೇ ನಮ್ಮ ಮಾತು ಕೇಳಿ ಅವರು ನಾವು ಸತ್ತ ಮೇಲೆ ಕೇಳಾರ. ಅವ್ರನ್ನ ಯಾಕೆ ನೀನು ತಲೆ ಕೆಡ್ಸ್ಕೊಂಡು ಅವ್ರ ಬಗ್ಗೆ ನೀನು ಸುಮ್ಮನಿರು, ನೀನು ಜಾಸ್ತಿ ತಲೆಗೆಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು, ಸುಮ್ಮನಿರಕ್ಕ. ಹಂಗಲಕ್ಕ ನಿಂಗಕ್ಕ ನಿಜವಾಗ್ಲೂ ಗೋವಿಂದನ್ಗೆ ಮಾಡ್ಕೊತಾರೆ ಮದುವೆ ಅನ್ಕೊಂಡು ನಿಜವಾಗ್ಲೂ ಭಾಳ ಖುಷಿಯಾಗಿದೆ ಕನಕ. ಇದು ಈ ಥರ ಆಯ್ತದೆ ಅಂತ ಕನಸು ಮನ್ಸಲ್ಲ ಅಂದ್ಕೊಂಡಿದ್ದಿಲ್ಲ. ಇವಾಗ ತಬ್ಲೇನು ತಾಯಿಲಿ ತಬ್ಲಿ ಸುಮ್ಕಿರತ್ತಾಗೆ ಕಡೆ ಸೇರ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, ಸುಮ್ಕಿರಕ್ಕ ಪದ್ಮಾರು ಚೆನ್ನಾಗಿ ನೋಡ್ಕೊತಾಳೆ, ಸುಮ್ಮನಿರು ಸಾವಿತ್ರಕ್ಕ. ಯಾವ ಮಕ್ಳಾದ್ರೂ ಏನಕ್ಕ ಏನೋ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಜೀವನ ಸಿಗಬೇಕು, ಸುಮ್ಮನಿರು ಚೆನ್ನಾಗಿ ಸೇರ್ಕತ್ತದೆ. ರತ್ನಿ ಮಗಳು ಪಪ್ಪ ಹೊಟ್ಟೆ ಉರಿತದೆ, ರೋವು ನೀರು ತಿನ್ಕೊಂಡು ಸಣ್ಣ ವಯಸ್ಸಿಗೆ ಏನೇ ಅಲ್ಲಿ ಆ ತಾಯಿ ಇದ್ದಂಗೆ ಅದದ ಮಕ್ಳಿಗೆ ಚೆನ್ನಾಗಿ ನೋಡ್ಕೊಂಡವಳೆ ರತ್ನಿ ಇಲ್ಲ ಅನ್ನಕ್ಕಿಲ್ಲ. ಆದ್ರೂ ಅವ್ರ ತಾಯಿ ಇದ್ದಂಗೆ ಆಯ್ತಿತ್ತ, ಹಂಗೆ ತಾಯಿ ತಿನ್ಕೊಂಡು ಕೊಡಬಾರ್ದು ಅನ್ವಾಸ ನನ್ಗೆ ಕೊಟ್ಟದೆ. ಸುಮ್ಮನಿರು ಸಾವಿತ್ರಕ್ಕ, ಬೇಜಾರು ಮಾಡ್ಕೊಬೇಡ ನೀನು. ನನಗೆ ಅಷ್ಟೇ ಬೇಜಾರಾಯ್ತದೆ ಸಾವಿತ್ರಕ್ಕ, ನೀನು ಏನಾರು ಅನ್ಕೋ, ಎಷ್ಟು ಬೇಜಾರಾಯ್ತದೆ ಗೊತ್ತು ನನಗೆ. ಮಾಡ್ಕೊತಾರೆ ಗೋವಿಂದ ಎಣ್ಣೆಯ ನಮ್ಮ ಪದ್ಮನ ಮಗನಿಗೆ ಅನ್ಕೊಂಡು ಖುಷಿಯಾಗಿದೆ. ಅಯ್ಯೋ ಏನೇ ಯಾರಿ ದೊಡ್ಡವ್ರು ಹುಡುಕ್ತಾರೆ ಕಂದು ಬಿಡವ, ಯಾಕೆ ನಮ್ಮನೆ ಮತ್ತೆ ಬಡವ್ರಿಗೆ ಮಾಡೋರು. ಅದೇ ಕಕ್ಕಂಗಂದಿ ಏನು ಬಡ್ಸ್ತಾನೆ ಇದ್ದದು ಚೆನ್ನಾಗಿ ಅವ್ರ ಮನೆ ಕಡೆ ಅಲ್ಲವ ಹೆಂಗೆ ಹೊಚ್ಕಟ್ಟಾಗಿ ಅವರೆಲ್ಲ ಸುಮ್ಕಿರು. ಅದೇ ಕಕ್ಕಂಗಂದಿ ಏನಾರು ಮಾಡ್ಕೊಳ್ಳ ಹಾಕಕ್ಕ, ಏನಾರು ಮಾಡ್ಕೊಳ್ಳ ಹಾಕು. ಇನ್ನು ತಲೆಗೆಡ್ಸ್ಕೊಳಕ್ಕಿಲ್ಲ ನಾನು ಇಲ್ಲಿ ಗಂಟ್ರೆ ಭಾಳ ಆಸೆ ಇಟ್ಕೊಂಡಿದ್ದೆ, ಮನ್ಸಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಇತ್ತು, ಈಗ ಆ ಆಸೆನೂ ಸತ್ತೋಯ್ತು. ಸಿಕ್ಕಿಲ್ಲ ಸುಮ್ಮನಿರು, ತಲೆಗೆಡ್ಸ್ಕೊಬೇಡಕ್ಕ, ಸುಮ್ಮನಿರಕ್ಕ. ಯಾಕಿದ್ ಮಾಡಿಯೇ ಬೇಜಾರು ಮಾಡ್ಕೊಂಡಿಯೇ? ಅಯ್ಯೋ ಯಾವ ಬೇಜಾರು ಇಲ್ಲ, ಏನೂ ಇಲ್ಲ. ಇನ್ನೇನು ಎಲ್ಲೋಗಿದ್ರೆ ಕಾಣ್ತಾ ನಿಂತಿವಲ್ಲ. ಅಯ್ಯೋ ಸಾವಿತ್ರಕ್ಕ, ನನಗೆ ಯಾಕ ಕಣೆ ಎಲ್ಲ ಕಾಣಿಸ್ಕೊಂಡ್ರು ಅಕ್ಕ ನನ್ನ ಕಣ್ಣಿಗೆ. ನಮ್ಮ ಅತ್ತೆ ಮಾವ ಕಾಣಿಸ್ಕೊಳ್ಳಿಲ್ಲ, ನಮ್ಮ ಅವ್ವ ಅಪ್ಪ ಕಾಣಿಸ್ಕೊಳ್ಳಿಲ್ಲ ಕನಕ. ನಾವು ಚಿಕ್ಕವರಿದ್ದಾಗಲೇ ತಾನೆ ನಮ್ಮ ಅವನು ನಮ್ಮ ಅಪ್ಪನೂ ಸತ್ತೋಗಿದ್ದು. ನಾನು ನಮ್ಮ ಅವ್ವ ಅಪ್ಪ ನೋಡಿವ್ನಿ, ಇವಳಿಗೆ ಅಷ್ಟು ಇದಿಲ್ಲ ಮೊಗಲ್ವಾಗ ನೋಡ್ಕೊಂಡು ಮಾತಾಡ್ಸ್ಕೊಬರೋದ ನಮ್ಮ ಅವನು ನಮ್ಮ ಅಪ್ಪನ ಅಂದ್ಕೊಂಡು ಊರಿಗೆ ಹೋಗಿದ್ದು. ಅದೆಲ್ಲೂ ಸಿಗ್ನಿಲ್ಲ ಕನಕ. ನಿಮ್ಮ ಅಯ್ಯ ಸಿಕ್ಕಿತಾ? ನಮ್ಮ ಅಯ್ಯನೂ ಸಿಗ್ನಿಲ್ಲ, ಏನೂ ಇಲ್ಲ. ಅಯ್ಯೋ ನಮಗೆ ಬೇಜಾರು ಆದಂಗೆ ಆಗೋಯ್ತು ಕನಕ, ಹೊಸಿ ಬೇಜಾರಾಗಲಿಲ್ಲ. ನಮ್ಮ ಅವ್ವ ಅಪ್ಪನ ಕುಟೆ ಆಗ್ಲಾರು ಒಂಚೂರು ಚೆನ್ನಾಗಿರೋಕ್ಕಾಗಲಿಲ್ಲ, ಈಗ್ಲಾರು ಚೆನ್ನಾಗಿರೋದ. ನಮ್ಮ ಅವ್ವ ಅಪ್ಪನ ಕಷ್ಟ ಸುಖ ಕೇಳೋದ ಅಂತ ಬಾ ಹುಡ್ಕಾಡ್ತೇಬೇಕಂತ ಸಾವಿತ್ರಕ್ಕ, ನಮಗೆ ಸಿಗ್ತಾನೆ ಇಲ್ಲ. ಆಯಿತು ಸುಮ್ಮನಿರಕ್ಕ, ಸುಮ್ಮನಿರಿ ಆಯಿತು, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ನೀವೇ ಬೇಜಾರಲ್ಲಿದ್ದೀರಿ, ಅದ್ರ ಮಧ್ಯದಲ್ಲಿ ನಾನು ಬೇರೆ ಈ ಪದ್ಮನ ಮಗನ ಸುದ್ದಿ ಮಾತಾಡಿ ಬೇಜಾರು ಮಾಡೋದು ನೀನು. ಅಯ್ಯೋ ಪಾಪ ಏನೋ ನೀನು ಆಸೆ ಮನ್ಸಲ್ಲಿದ್ದ ಆಸೆ ಹೇಳ್ಕೊಂಡೆ, ಅದರಲ್ಲೇನು ತಪ್ಪು, ಸುಮ್ಮನಿರಕ್ಕ. ಅಯ್ಯೋ ಅದೇ ಕಣವ, ಆಗಿಂದ ನಾವೆಲ್ಲ ಹೆಂಗಿದ್ದು ಅಕ್ಕ ತಂಗಿರಂಗ್ಯಾಕ ಒಂದು ದಿವಸ ಒಂದು ಜಗಳ ಆಡ್ಕೊಂಡು ನಾವು ಅಷ್ಟು ಚೆನ್ನಾಗಿದ್ದು. ಇನ್ಮೇಲಾರಿ ಅವರು ಹೆಂಗೆ ಇರಲಿ ಅಯ್ಯೋ ಅಂತ ನಾನು ಏನೋ ಆಸೆ ಪಟ್ಟೆ ಯಾಕ ಬಿಡತ್ತಾಗೆ. ಏನೋ ತಗೆ ಬೆಣ್ಣು ತಬ್ಲೆಣ್ಣಲ್ವೇ ಅತ್ತಾಗೆ ಇರಲಿ ಬಿಡು, ಹೊಚ್ಕಟ್ಟಾಗಿ ಏನಪ್ಪ ಆದ್ರೂ ಒಳ್ಳೇದಾಗಿ ಇದ್ಕೊಂಡು ಹೋದ್ರೆ ಸಾಕು ಕನಕ. ಅಯ್ಯೋ ಇವತ್ತೊಂದು ಕಾಲದಲ್ಲಿ ಯಾಕೆ ಭಾಳ ಈ ಕಷ್ಟ ಕನಕ. ಯಾವುದೇ ಒಂದು ಮದುವೆ ಮುಂಜೆ ಮಾಡ್ಕೋಬೇಕಾರುವೆ ಸಾವಿರ ಸತಿ ಯತ್ನೆ ಮಾಡಬೇಕು. ಒಳ್ಳೆ ಹೆಣ್ಣು ಸುಮ್ಕಿರು, ಭಾಳ ಒಳ್ಳೆ ಹೆಣ್ಣು. ಅಯ್ಯೋ ಯಾಕೆ ಋಣ ಸಂಬಂಧ ಯಾರಪ್ಪನ ಮನೆಯದು, ಸುಮ್ಮನಿರು. ನಾನು ಹೊಸ ಜನ ಕೇಳಿದ್ರವ ಕೇಳು ಹಾಕೋನ ಬುಣ್ಣಮ್ಮನ ಮನೆ ಬಂದು ಆ ಪಾಟಿ ಜನ ಕೇಳಿದ್ರು ಕನಕ. ಅಯ್ಯೋ ದೊಡ್ಡ ದೊಡ್ಡ ಶ್ರೀಮಂತರಯ್ಯ ಬುಣ್ಣಮ್ಮನ ಕಡೆಯವರು, ಭಾಳ ಶ್ರೀಮಂತರುಗಳು ಕನಕ. ಅವ್ರ ಕಡೆಯವರು ಅವರೆಲ್ಲವ ಹೊಸಿ ಕೇಳಿಲ್ಲ, ಮದುವೆ ಮಾಡ್ಕೋಬೇಕು ಏನು ಚೆನ್ನಾಗದೆ ಅಂದ್ಬಿಟ್ಟು. ಎಲ್ಲಿ ಕೂತಿದ್ದು ತೊಡಗಾಲ ಬಂದು ತೊಡಿಕೊಂಡಲ್ಲವ, ಹೆಂಗೆ ತೊಡಿಕೊಂಡ ನನ್ನ ಜೀವನ ಹೆಂಗೆ ಹಾಳು ಮಾಡ್ದ ಹೇಳು. ಅಯ್ಯೋ ನಿಂಗಕ್ಕ ಸಾವಿತ್ರಕ್ಕ ಏನು ಹಿಂಗೆ ಅಂದ್ಬಿಟ್ಲಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿಜವಾಗ್ಲೂ ತಮ್ಮಣ್ಣ ಆಗಿರೋದು ನೀನು ಹೊಡ್ತ ತಡ್ಕೊಂಡದೆ ಕನಕ. ಬೇರೆ ಯಾರು ಆಗಿದ್ರು ಯಾಕ ನಿನಗೆ ಪೂರೈಸಕ್ಕೆ ಆಯ್ಕಿಲ್ಲ ಬಿಡು, ನಿನ್ನ ಕೂಡ ಜೀವನ ಮಾಡೋಕೆ ಆಯ್ತಿತ್ತಿಲ್ಲ. ಇದೇನು ಸಾವಿತ್ರಕ್ಕ ಹಿಂಗಂತೀಯೇ? ಅವನಿಗೆ ನಾನು ಕಾಟ ಕೊಟ್ಟಿದ್ದನು, ಅವನಿಂದವ ಯಾವ ಥರವ ವನವಾಸತ್ತೀವನಿಗೆ ಗೊತ್ತಾಕ ನೀನು ಹೇಳ್ತೀಯೇ? ಅವ್ವ ನನ್ನ ಮಗನ ಯಾರವಾಗಿದ್ದಿದ್ರೆ ಯಾಕೆ ಹಿಂಗೆ ಆಗಬೇಕಾಗಿತ್ತು? ಚೆಂಗುಲ್ ನನ್ನ ಮಗ ಚೆಂಗುಲ್ ನನ್ನ ಮಗನಾಗೆ ತಿರ್ಕೊಂಡು ನಿಂತಿದೆ. ಓ ಸರಿ ಕಣ್ ಸಾವಿತ್ರಕ್ಕ, ನೀನು ಈಗ ಹೇಳ್ತಾರೆ ಇದೊಳೆ ಸರಿ. ನಾನು ಆಗಿರೋದಕ್ಕೆ ನನ್ನ ಮಗನ ಕೊಟ್ಟು ಬೇಡ ಆಟ ಮಾಡೀನಿ, ಬೇರೆ ಯಾವಾಗಿದ್ರೆ ಓಡೋಟೋಗಳು ಗೊತ್ತಾ? ಅಯ್ಯೋ ಏನು ಹೊಡಿತಿತ್ತ ಬಡಿತಿತ್ತಕ್ಕ ತಮ್ಮಣ್ಣ ಪಪ್ಪ ಚೆನ್ನಾಗಿ ನೋಡ್ಕೊತಿತ್ತಲ್ಲ ನಿನ್ನ. ಏನೋ ಸುತ್ತದೊಂದು ಬುದ್ಧಿ ಬಿಟ್ರೆ
ಇನ್ಯಾತ್ರಲ್ಲಕ್ಕ ಪಾಪ ಇನ್ಯಾತ್ರ ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬಿಡ್ದು ವಾಡಿಯಕ್ಕೆ ಬತ್ತಿತ್ತಾ ವಾಡಿಗಿಡಿಯೋದಿಲ್ಲ ಈಗ ಒಂಚೂರು ಚೆಂಗು ಸುತ್ತದ ಅಷ್ಟೇ ಯಾಕೆ ಅದಕ್ಕೆ ಸುಮ್ಕಿರು ಸಿಗ್ತಾರೆ ಸುಮ್ಕೆ ನೋಡಿವೆ ನಿಮ್ಮ ಅವನು ನಿಮ್ಮ ಅಪ್ಪನಿವೆ ಊರಿಗೆ ಹೋಗೊಂದು ನೋಡ್ಕೊಬರ್ಬೇಕಾಗಿತ್ತು ಅಯ್ಯನೂ ಸಿಗ್ನಿಲ್ವಾ ಇಲ್ಲ ಕನಕ ಅಯ್ಯನೂ ಸಿಗ್ನಿಲ್ಲ ನನಗಂತುವೆ ಭಾಳ ಬೇಜಾರಾಯಿತು ನಮ್ಮ ಅವ್ವ ಅಪ್ಪನ ಜೊತೆ ಸ್ವಲ್ಪ ದಿವಸ ಕಾಲನೂ ಕಳೀನಿಲ್ಲ ಈಗಲಾರಿ ಜೊತೆ ಇರೋದು ನಮ್ಮ ಅವ್ವನ ಅಪ್ಪನ ಜೊತೆ ಅಂದರೆ ನೋಡು ನಮಗೆ ಹಿಂಗೆ ಆಗೋಯ್ತಾರ ಸಹಿತಕ್ಕ ಸಿಗ್ನಿಲ್ವಲ್ಲ ಅಯ್ಯೋ ನೋಡ ಸುಮ್ಕಿರು ಸಿಗ್ತಾರೆ ಸುಮ್ಕಿರಕ್ಕ ಯತ್ನೆ ಮಾಡಬೇಡ ನೀನು ಬೇಜಾರು ಮಾಡ್ಕೊಬೇಡ ಸುಮ್ಕಿರ್ತಾಯಕ್ಕ ಅಯ್ಯೋ ಅಕ್ಕ ಸುಮ್ಮನಿನಕ್ಕ ಇನ್ನೊಂದು ದಿವಸ ಹೋಗಿ ಹುಡಿಕೊಬರಕಾಯ್ತದೆ ಸುಮ್ಕಿರು ತಲೆಗೆಡ್ಸ್ಕೊಬೇಡ ಇನ್ನೇನು ಮಾಡಕ್ಕದ ಸವಿತ್ರಕ್ಕ ನಿಮ್ಮ ಅತ್ತೆ ಮಾವ ಅಯ್ಯೋ ನುಗ್ಗೆ ಮರದಲ್ಲಿ ಮಾತಾಡ್ತಾಳಲ್ಲವ ಬುಂಡಪ್ಪನು ಸಿಗ್ನಿಲ್ವಾ ಇಲ್ಲ ಕನಕ ಅವರು ಸಿಗ್ನಿಲ್ಲ ಅಯ್ಯೋ ಅವ್ರನ್ನಾರು ಹೋಗಿ ಮಾತಾಡ್ಸ್ಕೊಬರ್ಬೇಕು ದೊಡ್ಡ ಬುಂಡಕ್ಕ ಎಲ್ಲಾರನ್ನೂ ಹೋಗಿ ಮಾತಾಡ್ಸ್ಕೊಂಡಾರು ಬರ್ಬೇಕು ಕನಕ ನೋಡ ಸುಮ್ಕಿರು ನಾಳೆ ಕೊನಾರು ಹೋಗ್ಕಾಯ್ತದೆ ಹೆಂಗೋ ಮಾರ್ಲ ಮೇಬ್ಬ ಮಾಡ್ತಾವ್ರಲ್ಲ ಉಣ್ಕೊಂಡು ತಿನ್ಕೊಂಡು ಹೋಗ್ಕಾಯ್ತದೆ ತಳಾರ್ಕೆ ಸುಮ್ನಿರಿ ಹೋಗಿ ಹುಡ್ಕಾಯ್ತದೆ ಊರ್ಗೋರೆ ಯಾರು ಕೇಳಿದ್ರೆ ಸತ್ತೋಗಿರೋನ್ನ ಹೇಳ್ತಾರೆ ಸುಮ್ಕಿರಕ್ಕ ಅದಕ್ಕೆ ಅಂಗಡಿಯೇ ಅಯ್ಯೋ ಅಕ್ಕ ನಿಜವಾಗ್ಲೂ ನಮ್ಮ ಅತ್ತೆ ದೇವ್ರು ಅಂತ ಹೇಳೋ ಕನಕ ಮೊದಲು ಅಷ್ಟೇ ಹೊಟ್ಟೆ ಉಸಿದ್ಲಕ್ಕ ಕೊನ್ಗೆ ಮಾತ್ರ ಯಪ್ಪ ಗಂಡು ತಿನ್ಕೊಂಡು ನನ್ನ ಮಕ್ಕಳ ಸಾಕಕ್ಕೆ ಅಕ್ಕ ವನ್ವಾಸ ಸತ್ತೀವ್ನಿ ಅಯ್ಯೋ ಕಷ್ಟ ಯಾಕೆ ಹೇಳಿಯವ ಅಯ್ಯೋ ಕಷ್ಟ ಆಗದೆ ಅಲ್ವಕ್ಕ ಬುಂಡಮ್ಮ ಸತ್ತೋದ್ಮೇಲೆ ನಿನಗೆ ಅಕ್ಕ ಕಷ್ಟವ ಯಾಕೆ ಹೇಳ್ಬೇಡ್ದು ಅವೆಲ್ಲನೇ ಭಾಳ ವನ್ವಾಸ ಸತ್ಬಿಟ್ಟಿನಿ ಕನಕ ಭಾಳ ವನ್ವಾಸ ಸತ್ಬಿಟ್ಟಿವ್ನಿ ಒಂಟಿ ಹೆಣ್ಮಕ್ಳು ಜೀವನ ಮಾಡೋದು ಭಾಳ ಕಷ್ಟ ಕನಕ ಅವು ಅಂತಾನೆ ಅಕ್ಕ ನೀನು ಅದು ಹೆಂಗೆ ಸಾಕ್ತೆ 6 ಮಕ್ಕಳನ್ನ ಪಾಪ ನಿಮ್ಮ ಅತ್ತೆ ಸತ್ತೋದ್ಮೇಲೆ ಅಯ್ಯೋ ಅಕ್ಕ ಸುಮ್ಮನಿರು ನಿಜವಾಗ್ಲೂ ಒಂಟಿ ಹೆಣ್ಮಕ್ಳು ಜೀವನ ಮಾಡೋದು ಭಾಳ ಕಷ್ಟ ಕನಕ ಅವೆಲ್ಲ ವನವಾಸ ನನಗೆ ಅವೆಲ್ಲ ಹೇಳ್ಕೊಳಕ್ಕೆ ಬೇಜಾರು ಕನಕ ನನಗೆ ನನ್ನ ಪುಟ್ಟ ಕಷ್ಟ ಎಲ್ಲ ಹೇಳ್ಕೊಳಕ್ಕೆ ಬೇಜಾರು ಅಯ್ಯೋ ಬಿಡು ಆಗಿದಾಯ್ತು ಹೋಗಿದೋಯ್ತು ಅನ್ಕೊಂಡು ನಾನು ಮನ್ಸಲ್ಲಿ ಮಡಿಕೊಂಡು ಕೊಡ್ತಾ ಅವನಿ ಅಯ್ಯೋ ಮನ್ಸಲ್ಲಿ ಮಡಿಕೊಂಡು ಕೊರ್ಗೋದಾದ ಒಬ್ರು ಕೊಟ್ಟು ಮನ್ಸು ಬಿಚ್ಚಿ ಮಾತಾಡ್ದಾಗ್ಲೇ ಕನಕ ಮನ್ಸಲ್ಲಿರೋ ಭಾರ ಕಮ್ಮಿ ಆದದು ಇಲ್ಲಾದ್ರೂ ಕಮ್ಮಿ ಆದದ ಮನ್ಸಲ್ಲಿರೋ ಭಾರ ಮಕ್ಕಳನ್ನ ಭಾಳ ಕಷ್ಟಪಟ್ಟು ಸಾಕ್ತೆ ಬಿಡು ನೀನು ಅಯ್ಯೋ ಕಷ್ಟಪಟ್ಟು ಸಾಕ್ತೆ ಕಣವ ಕಷ್ಟಪಟ್ಟು ಸಾಕಿದ್ಕೆ ನನಗೆ ನೋಡ್ಕೊಂಡ್ರ ಅವರು 6 ಜನ ಮಕ್ಳೆತ್ತಿ ಅಲ್ಲ ಕನಕ ಅಂತಾನೆ 6 ಜನ ಸೊಸೆ ತಂದು ನೀನು ಯಾಕೆ ಬಂದ್ಬಿಟ್ಟೆ ಇಲ್ಲಿಗೆ ಎಲ್ಲರನ್ನೂ ಸಾಕಿ ಸೊಲ್ವಿ ಅಷ್ಟೆಲ್ಲರೂ ಇದು ಮಾಡಿ ನೀನು ಪಾಪ ಹೊಟ್ಟೆ ಉರಿತದೆ ಕನಕ ಅಯ್ಯೋ ಹೇಳ್ತೀನಿ ಸುಮ್ಕಿರಿ ಇನ್ನೊಂದು ದಿವಸ ಹೇಳ್ಕೊಟ್ಟನು ನನ್ನ ಪುಟ್ಟ ಕಷ್ಟ ಎಲ್ಲನೂ 6 ಮಕ್ಳು ಕಟ್ಕೊಂಡು ನಾನು ಯಾವ ಥರ ವನವಾಸ ಹತ್ತದೆ ಅಂದ್ಕೊಂಡು ಹೇಳ್ಕೊಟ್ಟನು ಸುಮ್ಕಿರು ಸಾವಿತ್ರಕ್ಕ ಇನ್ನೊಂದು ದಿವಸ ಹೇಳ್ಕೊಟ್ಟನು ಸುಮ್ಕಿರು ಸರಿ ಕನಕ ಆಯಿತು ಸುಮ್ಕಿರು ಬೇಜಾರು ಮಾಡ್ಕೋಬೇಡ ನಾನು ಸಮಾಧಾನ ಮಾಡಕ್ಕೆ ಬಂದು ನೀನು ಬೇಜಾರು ಮಾಡ್ಕೊಂಡಲ್ಲ ಅಯ್ಯೋ ಅಂತಾನೆ ಅಲ್ವಾ ನೀನು ಸಮಾಧಾನ ಮಾಡೋಕ್ಕೆ ಹೋಗಿ ನನ್ನ ನೀನು ಸಮಾಧಾನ ಮಾಡೋಂಗಾಯ್ತು ಅಯ್ಯೋ ಏನೇನೋ ಮನ್ಸಿಗೆ ನೆಮ್ಮದಿಲ್ಲ ಕನಕ ಏನೇ ಅಲ್ಲಿ ಎಲ್ಲ ನೆನ್ಸ್ಕೊಂಡ್ರೆ ಹೊಟ್ಟೆ ಹೊಡೆದು ಬೆಂಕಿ ಆಯಿತು ನನಗೆ ಋಣ ಅನ್ನೋದು ಇದ್ದಿದ್ರೆ ಯಾಕೆ ಆಗೋದು ಬಿಡು ಪಾಪ ರತ್ನಿ ಮಗಳು ಪಾಪ ತಬ್ಲೇನು ಕನಕ ಆ ತಬ್ಲಿ ಕಷ್ಟ ಏನು ಅಂತ ನಮಗೆ ಗೊತ್ತು ಸುಮ್ಮನಿರು ಅಚ್ಚುಕಟ್ಟಾಗಿ ಸೇರ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಸುಮ್ಕಿರಕ್ಕ ಪಾಪ ನೋಡ್ಕೊಳ್ಳಿ ಕನಕ ನೋಡ್ಕೊಳ್ಳಿ ಸುಮ್ಕಿರು ಅಚ್ಚುಕಟ್ಟಾಗಿದ್ಲ ಅಕ್ಕವ ಬೇಡ ಅಂದನ ಅಯ್ಯೋ ಬರ್ರತ್ತಾಗ ಹೋಗದ ಅಕ್ಕ ನೀವು ಹುಣಸೆ ಮರದ ಮೇಲೆ ಮನೆ ಕಳದ ಯಾಕೋ ನೀ ತೂಡ್ಕೆ ಬರ್ತದೆ ಕನಕ ಅಯ್ಯೋ ನೀ ಇಂತಲೇ ಇದ್ದರೆ ಮನೆ ಯಾಕಕ್ಕ ಅಯ್ಯೋ ಈ ಮುರುವ ಅಕ್ಕೆ ಅಂದಿನ ಗಟ್ಟು ಹೋಗಿ ಹೊಸ ದಿವಸ ಆಯ್ತಕ್ಕ ನೋಡು ಬೋದ್ರೆ ಬೋಯ್ತಾರೆ ಅಂತಾರಲ್ಲ ಬಿಟ್ಬಿಟ್ಟು ಬರ್ತೀನಕ್ಕ ಒಂದು ಮುರುವ ಇನ್ನೂ ಬಂದಿಲ್ವಲ್ಲಕ್ಕ ಬೆಚ್ಚಿಟ್ಟು ಬೆಳಗಾನು ಇದು ಬರ್ನಿಲ್ಲ ಕನಕ ನನಗೆ ಅಯ್ಯೋ ಸಿಕ್ಕಿಲ್ಲ ಸುಮ್ಮನಿರು ಬೇಜಾರು ಮಾಡ್ಕೋಬೇಡ ಸುಮ್ಮನಿರು ಆಯಿತು ಸುಮ್ಮನಿರಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ